ವೀಕ್ಷಕರೇ, ಜ್ಞಾನರಂಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇಂದು ನಾವು ಬನಶಂಕರಿ ದೇವಿಯ ಬ್ರಹ್ಮರಥೋತ್ಸವದ ಕಾರ್ಯಕ್ರಮದ ಬಗ್ಗೆ ತಿಳಿದುಕೊಳ್ಳೋಣ. ಮಲ್ಲಾಡಹಳ್ಳಿಯ ಬನಶಂಕರಿ ದೇವಿಯ ಬ್ರಹ್ಮರಥೋತ್ಸವವು 3/1/2026 ಜರುಗಿತು. ಈ ಕಾರ್ಯಕ್ರಮಕ್ಕಾಗಿ ದೇವಸ್ಥಾನವು ಸಕಲವಾಗಿ ಸಿದ್ಧಗೊಂಡು ತುಂಬ ಅಲಂಕೃತಗೊಂಡಿತ್ತು. ಅದೇ ರೀತಿಯಲ್ಲಿ ತೇರು ಕೂಡ ತುಂಬ ಅಲಂಕಾರಗೊಂಡು ಹೂವುಗಳಿಂದ ನಳನಳಿಸುತ್ತಿತ್ತು. ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಆವರಣದಲ್ಲಿ ಪ್ರಮುಖ ತೇರು ಬೀದಿಯಲ್ಲಿ ಹಣ್ಣಿನ ವ್ಯಾಪಾರಿಗಳು, ಹೂವಿನ ವ್ಯಾಪಾರಿಗಳು, ಬಾಳೆಹಣ್ಣು ಮಾರುವವರು ಸೇರಿದ್ದರು. ಅದರ ಜೊತೆಯಲ್ಲಿ ಐಸ್ ಕ್ರೀಮ್ ಅಂಗಡಿಯವರು ಮತ್ತು ಆಟದ ಸಾಮಗ್ರಿಗಳನ್ನು ಮಾರತಕ್ಕಂಥ ಅಂಗಡಿಯವರು ಜಾತ್ರೆಯಲ್ಲಿ ಅಂಗಡಿಯನ್ನು ಹಾಕಿದ್ದರು. ಅದರ ಜೊತೆಯಲ್ಲಿ ಖಾರ ಮಂಡಕ್ಕಿಯನ್ನು ಮಾರುವವರು, ವಿವಿಧ ವಸ್ತುಗಳನ್ನು ಮಾರುವವರು, ಆಟ ಆಡುವವರು ಕೂಡ ನಮ್ಮೂರ ಜಾತ್ರೆಯಲ್ಲಿ ಸೇರಿದ್ದರು. ಅದೇ ರೀತಿಯಲ್ಲಿ ಈ ವರ್ಷದ ವಿಶೇಷವಾಗಿ ಒಂದು ದೊಂಬರಾಟದ ತಂಡದವರು ಕೂಡ ಗ್ರಾಮದ ಜಾತ್ರೆಯಲ್ಲಿ ಆಗಮಿಸಿದ್ದರು. ಆ ಮಗು ಯಾವ ರೀತಿಯಲ್ಲಿ ಹಗ್ಗದ ಮೇಲೆ ನಡೆಯುತ್ತಾ ಅಲ್ಲಿ ವಿವಿಧ ಕಸರತ್ತುಗಳನ್ನು ಮಾಡುತ್ತಾ ತನ್ನ ಪ್ರತಿಭೆಯನ್ನು ತೋರುತ್ತಲಿತ್ತು. ಇದೇ ಸಂದರ್ಭದಲ್ಲಿ ಅಂದು ಹಬ್ಬದ ದಿನವಾಗಿದ್ದರಿಂದ ನಮ್ಮ ಮನೆಯಲ್ಲೂ ಕೂಡ ನಾವು ಹಬ್ಬ ಜೊತೆಯಲ್ಲಿ ವಾರವಾಗಿದ್ದರಿಂದ ದೇವರ ಪೂಜೆಯನ್ನು ಮಾಡಿಕೊಂಡು ದೇವಸ್ಥಾನಕ್ಕೆ ಆಗಮಿಸಿದೆವು. ದೇವಸ್ಥಾನದಲ್ಲಿ ಎಲ್ಲ ಸಿದ್ಧತೆಗಳೊಂದಿಗೆ ಮಾನ್ಯ ಶಾಸಕರನ್ನು ಕಾಯುತ್ತಿದ್ದರು. ಮಾನ್ಯ ಶಾಸಕರಾದಂಥ ಚಂದ್ರಪ್ಪನವರು ಆಗಮಿಸಿದ ನಂತರ ತೇರನ್ನು ರಥಬೀದಿಯಲ್ಲಿ ಎಳೆಯುತ್ತಾ ಭಕ್ತವೃಂದದವರು ಸಾಗಿದರು. ಇದೇ ಸಂದರ್ಭದಲ್ಲಿ ಅನೇಕ ಭಕ್ತಾದಿಗಳು ತಮ್ಮ ಹರಕೆಯನ್ನು ಸಲ್ಲಿಸಲು ಉರುಳು ಸೇವೆಗಾಗಿ ಕಾಯುತ್ತಿದ್ದರು. ಉರುಳು ಸೇವೆಗೆ ಅದೆಷ್ಟು ಕಾತರದಿಂದ, ಅದೆಷ್ಟು ಪೈಪೋಟಿಯಿಂದ ಉರುಳು ಸೇವೆ ಮಾಡಿದರು ಎಂದರೆ ಸುಮಾರು 130ಕ್ಕೂ ಹೆಚ್ಚು ಜನ ಭಕ್ತಾದಿಗಳು ಒಂದು ಉರುಳು ಸೇವೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಈ ರೀತಿಯಲ್ಲಿ ಉರುಳು ಸೇವೆಯ ಕಾರ್ಯಕ್ರಮ ಈ ಕಡೆ ನಡೆಯುತ್ತಿರುವಾಗ ಆ ಕಡೆ ತೇರು ರಥಬೀದಿಯಲ್ಲಿ ಸಾಗುತ್ತಲಿತ್ತು. ಅಲ್ಲಿ ಸಾವಿರಾರು ಭಕ್ತರು ರಥದ ಬೀದಿಯಲ್ಲಿ ರಥವನ್ನು ಎಳೆಯುವ ಕಡೆ ಗಮನವನ್ನು ಹರಿಸುತ್ತಿದ್ದರು. ಇದೇ ಸಂದರ್ಭದಲ್ಲಿ ಒಂದು ವೀರಗಾಸೆ ತಂಡದವರು ರಥ ಬೀದಿಯಲ್ಲಿ ತಮ್ಮ ವೀರಗಾಸೆ ಪ್ರದರ್ಶನವನ್ನು ಮಾಡುತ್ತಾ ಸಾಗಿದರು. ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥ ಸುತ್ತಮುತ್ತಲಿನ ಭಕ್ತರು ಮತ್ತು ಬೇರೆ ಬೇರೆ ಊರುಗಳಿಂದ ಆಗಮಿಸಿದಂಥ ಸದ್ಭಕ್ತರಿಗೋಸ್ಕರ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಪ್ರತಿಯೊಬ್ಬ ಭಕ್ತರು ದೇವರ ದರ್ಶನ ಮಾಡಿದಂಥವರು ಆ ಕಡೆ ಅನ್ನ ಸಂತರ್ಪಣೆಯನ್ನು ಪ್ರಸಾದವನ್ನು ಸ್ವೀಕರಿಸುತ್ತಾ ನಡೆಯುತ್ತಿದ್ದರು. ಈ ಕಡೆ ಭಕ್ತರಿಂದ ಅಲ್ಲಿ ಬೀದಿಯಲ್ಲಿ ತೇರನ್ನು ರಥಬೀದಿಯ ಕೊನೆಯವರೆಗೂ ಸಾಗಿಸುತ್ತಲಿತ್ತು. ಎಲ್ಲ ಭಕ್ತಾದಿಗಳು, ಯುವಕವೃಂದದವರು ತೇರನ್ನು ಎಳೆಯುವಲ್ಲಿ ಬಹಳ ಪೈಪೋಟಿಯನ್ನು ತೋರಿಸುತ್ತಾ ನಾವು ಎಳೆಯಬೇಕು ಎಂದು ಎಳೆಯುತ್ತಾ ಸಾಗಿಸುತ್ತಿದ್ದರು. ಇಂಥ ಸಂದರ್ಭದಲ್ಲಿ ದೇವರ ಮೇಲೆ ಬಾಳೆಹಣ್ಣನ್ನು ಎಸೆಯುವವರು ಮತ್ತು ಆ ಮೆಣಸು ಕಾಳುಗಳನ್ನು ಎಸೆಯುವವರು ತಮ್ಮ ಭಕ್ತಿಯನ್ನು ತೋರಿಸುತ್ತಿದ್ದರು. ಇದೇ ರೀತಿಯಲ್ಲಿ ಎಲ್ಲ ಭಕ್ತರು ಕೂಡ ರಥಬೀದಿಯಲ್ಲಿ ತೇರು ರಥಬೀದಿಯ ಕೊನೆಯವರೆಗೂ ಸಾಗಿಸುವುದರಲ್ಲಿ ಸಫಲರಾದರು. ನಂತರ ಸಂಜೆ 4:30ಕ್ಕೆ ಸರಿಯಾಗಿ ರಥಬೀದಿಯಿಂದ ದೇವರನ್ನು ರಥಬೀದಿ ಕೊನೆಯಿಂದ ದೇವಸ್ಥಾನಕ್ಕೆ ಮರಳಿ ಕರೆತರಲಾಯಿತು. ಆನಂತರ ಶುರುವಾಗಿದ್ದೇ ಸಂಜೆಯ ಹೂವಿನ ಉತ್ಸವಕ್ಕೆ ಸಿದ್ಧತೆ. ಈ ಬಾರಿಯ ಹೂವಿನ ಉತ್ಸವಕ್ಕೆ ಒಂದು ವಿಶೇಷವಾದಂಥ ವಾಹನವನ್ನು
ವಿಸ್ತರಿಸಲಾಗಿತ್ತು. ಆ ವಾಹನಕ್ಕೂ ಕೂಡ ಅಲಂಕಾರ ಮಾಡಿ ದೇವಿಯನ್ನು ವಿಶೇಷವಾಗಿ ಅಲಂಕಾರಗೊಳಿಸಿ ಆ ಒಂದು ವಾಹನದ ಮೇಲೆ ಕುಳ್ಳಿರಿಸಲಾಯಿತು. ಈ ಬಾರಿಯ ವಿಶೇಷವೆಂದರೆ ದೇವಿಯ ಜೊತೆಗೆ ನಮ್ಮ ದೇವರ ದಾಸಿಮಯ್ಯನವರ ವಿಗ್ರಹಕ್ಕೂ ಕೂಡ ಮೆರವಣಿಗೆ ಸಾಗಿತು. ಈ ರೀತಿಯಲ್ಲಿ ಈ ಮೆರವಣಿಗೆಗೆ ಯುವಕ ವೃಂದದವರು ವಿಶೇಷವಾಗಿ DJ ವ್ಯವಸ್ಥೆಯನ್ನು ಮಾಡಿದ್ದರು. ಈ DJಯ ಮೂಲಕ ಮುಂದೆ ಸಾಗಿದಂತೆ ಹಿಂದೆ ದೇವರು ಮತ್ತು ದೇವರ ದಾಸಿಮಯ್ಯನವರ ವಿಗ್ರಹಗಳು ಸಾಗುತ್ತಲಿದ್ದವು. ನಮ್ಮ ಯುವಕರು ಆ DJಯ ಹಾಡುಗಳಿಗೆ ನೃತ್ಯಗಳನ್ನು ಮಾಡುತ್ತಾ ಸಾಗಿದರು. ಹೀಗೆ ಹೊರಟಂಥ ಮೆರವಣಿಗೆಯು ಸಂಜೆ ಸುಮಾರು 10 ಗಂಟೆ 10ರಿಂದ 11 ಗಂಟೆ ಸುಮಾರಿಗೆ ದೇವಸ್ಥಾನದ ಆವರಣಕ್ಕೆ ಆಗಮಿಸಿತು. ಅಲ್ಲಿ ಇಂದಿನ ಒಂದು ವಿಶೇಷವಾದಂಥ ಬ್ರಹ್ಮರಥೋತ್ಸವ ಕಾರ್ಯಕ್ರಮವು ಮುಕ್ತಾಯವಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದಂಥ ಎಲ್ಲ ಸದ್ಭಕ್ತರಿಗೂ ನಾವು ಧನ್ಯವಾದಗಳನ್ನು ಹೇಳುತ್ತೇವೆ. ಇದೇ ರೀತಿ ಮುಂದಿನ ಕಾರ್ಯಕ್ರಮಗಳನ್ನು ದೃಶ್ಯಗಳನ್ನು ಹಾಕಲು ತಮ್ಮೆಲ್ಲರ ಪ್ರೋತ್ಸಾಹ ಅಗತ್ಯವಾಗಿದೆ. ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಇದಕ್ಕೆ ಕಾಮೆಂಟನ್ನು ಮಾಡಿ, ಅದರ ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನಮ್ಮ ಈ ಒಂದು ಕಾರ್ಯಕ್ಕೆ ಪ್ರೋತ್ಸಾಹ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇವೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.
dancer. You can hello everybody's the super. Yellow hudugiru monsters. Disco lights and lasers. Then the Miami they blazers. DJ raise some bass up so we